ಅಬ್ಬಬ್ಬಾ! ದಿನ ಬೆಳಗಾದ್ರೆ ಅದೆಂತ ದುರ್ವಾಸನೆ ಇದು. ದಿನ ಹೇಳಿ ಹೇಳಿ ನನಗೂ ಸಾಕಾಗ್ತಿದೆ. ಕ್ಲೀನ್ ಮಾಡಿ ಮಾಡಿ ನನಗಂತೂ ಸಾಕಾಗ್ತಿದೆ. ಇವ್ರ ಹಿಂದೆ 2-3 ದಿನದಿಂದ ದೇವಸ್ಥಾನಕ್ಕೂ ಹೋಗೋದಕ್ಕಾಗ್ತಿಲ್ಲ. ಮಾಡೋ ಕೆಲ್ಸನ ಬಿಟ್ಟು ಇವ್ರ ಸೇವೆನ ಮಾಡ್ಕೊಂಡಿದ್ರೆ ನಮ್ಮ ಕೆಲಸಗಳನ್ನ ಯಾವಾಗ ಮಾಡೋದು ಎಂದು ಹೇಳಿ ಕೋಪದಿಂದ ಗೊಣಗುತ್ತಾ ತನ್ನ ಅತ್ತೆಯ ರೂಮಿನ ಬಳಿ ಬಂದು ರಾಗಿಣಿ ಹೇಳ್ತಾಳೆ, ನೋಡಿ ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಈಗಾಗ್ಲೇ ಸ್ನಾನ ಮಾಡಿದ್ದೀನಿ. ಮೊದಲು ಈ ಚಾಪೆನ ಎತ್ತಿ ನೀವೇ ಕ್ಲೀನ್ ಮಾಡಿ. ಮನೆಯಲ್ಲೆಲ್ಲ ಯಾವ ರೀತಿ ವಾಸನೆ ಬರ್ತಾ ಇದೆ ಅಂತಂದ್ರೆ 1 ನಿಮಿಷನೂ ಮನೇಲಿ ಇರೋದಕ್ಕಾಗ್ತಿಲ್ಲ. ಅಲ್ಲ, ಒಂದೆರಡು ಹೆಜ್ಜೆ ಎದ್ದು ಹೊರಗಡೆ ವಾಶ್ರೂಮ್ಗೆ ಹೋಗೋದಕ್ಕಾಗೋದಿಲ್ಲ ಅನ್ನುವಷ್ಟು ವಯಸ್ಸಾಗಿ ಹೋಗಿದ್ಯಾ ಮಾವನಿಗೆ ಎಂದಾಗ ಅವಳ ಮಾತಿಗೆ ಅವಳ ಅತ್ತೆ ಹೇಳ್ತಾರೆ, ಅವರಿಗೆ ಶುಗರ್ ಜಾಸ್ತಿ ಆಗೋಗಿದೆ, ಹಾಗಾಗಿ ಈ ರೀತಿ ಮಾಡ್ಕೊಳ್ತಿದ್ದಾರೆ ಎಂದಾಗ ಸೊಸೆ ಹೇಳ್ತಾಳೆ, ಹೌದು ಹೌದು, ಟೀ ಕಾಫಿ ಸ್ವಲ್ಪ ಕಮ್ಮಿ ಮಾಡೋದಿಕ್ ಹೇಳಿ, ಎಲ್ಲ ಸರಿ ಹೋಗುತ್ತೆ. ನೋಡಿ, ಬಿಸಿ ಬಿಸಿ ಅನ್ನ ಮಾಡಿಟ್ಟಿದ್ದೀನಿ, ಜೊತೆಗೆ ಸ್ವಲ್ಪ ಮೊಸರು ಹಾಕೊಂಡು ಇಬ್ರು ತಿಂದುಬಿಡಿ. ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಎಂದಾಗ ಅವಳ ಮಾತಿಗೆ ಅವಳ ಅತ್ತೆ ಹೇಳ್ತಾರೆ, ಅಯ್ಯೋ, ನಿನ್ನೆಯಿಂದ ಏನು ತಿನ್ನೋದಕ್ಕಾಗ್ತಿಲ್ಲ, ಅದ್ರಲ್ಲೂ ಅನ್ನನ ನುಂಗೋದಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ರಾಗಿ ಗಂಜಿನಾದ್ರೂ ಮಾಡ್ಕೊಟ್ಬಿಡಮ್ಮ ಎಂದಾಗ ಅವರ ಮಾತಿಗೆ ಸೊಸೆ ರಾಗಿಣಿ ಹೇಳ್ತಾಳೆ, ಇದೇನತ್ತೆ, ಎಷ್ಟು ತರಹದ ಅಡುಗೆನ ಮಾಡಿ ಕೊಡೋದು ನಿಮ್ಗೆ? ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತ ಹೇಳಿ ದಿನವಿಡೀ ಇದನ್ನೇ ಮಾಡ್ಕೊಂಡು ಇರೋದಕ್ಕಾಗುತ್ತಾ? ನನಗೂ ನಂದೇ ಆದ ಕೆಲವು ಕೆಲಸಗಳಿರುತ್ತೆ ನೋಡಿ. ಮಗು ಸ್ಕೂಲಿಂದ ಮನೆಗೆ ಬರುವ ಒಳಗೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕು. ಸದ್ಯಕ್ಕೆ ಇದನ್ನ ತಿನ್ನಿ, ಸಾಯಂಕಾಲ ನೋಡೋಣ ಎಂದು ಹೇಳಿ ರಾಗಿಣಿ ದೇವಸ್ಥಾನಕ್ಕೆ ಹೊರಟೋಗ್ತಾಳೆ. ಇನ್ನು ಅತ್ತೆಯಾದ ರಾಜಮ್ಮನಿಗೆ ಸೊಸೆಯ ಈ ವರ್ತನೆಯನ್ನು ನೋಡಿ ಅವರ ಸೊಸೆ ಬೇಕು ಅಂತಾನೆ ಇಂತಹ ಕೆಲಸ ಮಾಡ್ತಿದ್ದಾಳೆ ಅನ್ನೋದು ಅವರಿಗೆ ಅರ್ಥವಾಗಲು ಶುರುವಾಗುತ್ತೆ. ಆದರೂ ಏನು ಹೇಳದೆ ಅವರ ಪಾಡಿಗೆ ಅವರು ಗಂಡನ ಗಲೀಜಾಗಿದ್ದ ಬಟ್ಟೆಗಳು ಹಾಗೂ ಚಾಪಿಯನ್ನು ಒಗೆದು ಒಣಗಾಕಿದ ನಂತರ ಅಡುಗೆ ಮನೆಗೆ ಬಂದು ಅವರ ಗಂಡನಿಗಾಗಿ ರಾಗಿ ಗಂಜಿಯನ್ನ ಮಾಡಲೆಂದು ರಾಗಿ ಹಸಿಟ್ಟಿನ ಡಬ್ಬ ಎತ್ತಲು ಹೋಗಿ ರಾಗಿ ಹಸಿಟ್ಟಿನ ಡಬ್ಬ ಕೆಳಕ್ಕೆ ಬಿದ್ದು ಅಡುಗೆ ಮನೆಯೆಲ್ಲ ಗಲೀಜಾಗಿ ಹೋಗುತ್ತೆ. ಇನ್ನ ಅವರ ದುರಾದೃಷ್ಟಕ್ಕೆ ಅದೇ ಸಮಯಕ್ಕೆ ದೇವಸ್ಥಾನಕ್ಕೆಂದು ಹೋಗಿದ್ದ ಅವರ ಸೊಸೆ ಮನೆಗೆ ಬರ್ತಾಳೆ. ಮನೆಗೆ ಬಂದ ಸೊಸೆ ಸೀದಾ ಅಡಿಗೆ ಮನೆಯಲ್ಲಿ ಅವಳ ಅತ್ತೆ ಇರುವುದನ್ನು ನೋಡಿ ತಕ್ಷಣವೇ ಅಡುಗೆ ಮನೆಗೆ ಬಂದು ನೋಡಿದಾಗ ಗಲೀಜಾಗಿದ್ದ ಅಡುಗೆ ಮನೆಯನ್ನು ನೋಡಿ ಕೋಪದಿಂದ ಹೇಳ್ತಾಳೆ, ಅಯ್ಯೋ, ಏನಿದು, ನಿಮಗೆ ಯಾರು ಅಡುಗೆ ಮನೆಗೆ ಬರೋದಕ್ಕೆ ಹೇಳಿದ್ದು? ಅಡುಗೆ ಮನೆನ ಎಷ್ಟು ಕ್ಲೀನ್ ಆಗಿಟ್ಟು ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ಇದೇನು ಫಜೀತಿ ಮಾಡಿಟ್ಟಿದ್ದೀರಾ? ನಿಮ್ಮ ಕೈಯಲ್ಲಿ ಆಗದೆ ಇರೋ ಕೆಲಸನ ಯಾಕೆ ಮಾಡ್ತೀರಾ? ಸಾಯಂಕಾಲ ರಾಗಿ ಗಂಜಿನ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಮೀರಿ ಬೇಕು ಅಂತಾನೆ ಇಂಥ ಕೆಲಸ ಮಾಡ್ತೀರಾ ಅನ್ಸುತ್ತೆ ನೀವು ಎಂದಾಗ ಆಕೆಯ ಮಾತಿಗೆ ಅವಳ ಅತ್ತೆ ಹೇಳ್ತಾರೆ, ನಿಮ್ಮ ಮಾವನ ಕೈಯಲ್ಲಿ ಅನ್ನ ತಿನ್ನೋದಕ್ಕಾಗ್ತಿಲ್ಲ ಅಂದಮೇಲೆ ಒಂದಿಷ್ಟು ರಾಗಿ ಗಂಜಿ ಮಾಡಿ ಕೊಟ್ಟಿದ್ದಿದ್ರೆ ಏನಾಗುತ್ತಿತ್ತು? ಇನ್ನು ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂತಂದ ಮೇಲೆ ನಾನೇ ಮಾಡಿ ಕೊಡ್ಬೇಕಲ್ವಾ? ಅದಕ್ಕಂತ ಹೇಳಿ ಅಡ್ಗೆ ಮನೆಗ್ ಬಂದೆ. ಏನೋ ಕೈ ಜಾರಿ ಡಬ್ಬ ಕೆಳಗ್ ಬಿತ್ತು, ಅದಕ್ಕೆ ಯಾಕೆ ಇಷ್ಟು ಕೋಪದಿಂದ ಮಾತಾಡ್ತಾ ಇದ್ದೀಯಾ ಎಂದಾಗ ಅವಳ ಅತ್ತೆ ಮಾತನಾಡಿದ್ದನ್ನು ನೋಡಿ ಸೊಸೆಗೆ ಕೋಪ ಇನ್ನು ಹೆಚ್ಚಾಗುತ್ತೆ. ಹೌದು, ನೀವು ಏನು ಮಾಡಿದ್ರು ಸರಿನೇ, ಮನೆಯಲ್ಲಿರೋ ಕೆಲಸ ಸಾಲ್ದ ನನಗೆ? ಅದರ ಮೇಲೆ ನಿಮ್ಮಿಬ್ಬರನ್ನ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನನ್ನ ಮೇಲೇನೇ ಇದೆ. ನಿಮ್ಮನ್ನ ನೋಡಿಕೊಳ್ಳುವುದಕ್ಕೆ ನಾನೊಬ್ಳೇನಾ ಇರೋದು? ದೇವ್ರೇ, ಇನ್ನು ನನ್ನ ಕೈಯಲ್ಲಿ ನಿಮ್ಮನ್ನ ನೋಡ್ಕೊಳ್ಳೋದಕ್ಕಾಗಲ್ಲ. ನಿಮ್ಮ ಮಗ ಬರ್ಲಿ, ಇವತ್ತು ಒಂದು ತೀರ್ಮಾನ ಆಗ್ಲೇಬೇಕು ಎಂದು ಹೇಳಿ ಆಕೆ ಕೋಪದಿಂದ ರೂಮಿಗೆ ಹೊರಟೋಗ್ತಾಳೆ. ರೂಮಿನ ಒಳಗೆ ಹೋದ ಸೊಸೆ ಕೋಪದಿಂದ ತನ್ನ ಗಂಡನಿಗೆ ಫೋನ್ ಮಾಡಿ ಮನೆಯಲ್ಲಿ ನಡೆದ ವಿಷಯವನ್ನು ಹೇಳುತ್ತಾ ತನ್ನ ಗಂಡನಿಗೆ ಹೇಳ್ತಾಳೆ, ನೋಡಿ, ಇನ್ನು ನನ್ನ ಕೈಯಲ್ಲಿ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕಾಗಲ್ಲ. ನಾನೊಬ್ಳೇನ ಇರೋದು ನಿಮ್ಮ ತಂದೆ ತಾಯಿ ಸೇವೆ ಮಾಡೋದಕ್ಕೆ? ದಿನವಿಡೀ ಮನೇನ ಗಲೀಜ್ ಮಾಡಿಟ್ಟಿರ್ತಾರೆ. ಕ್ಲೀನ್ ಮಾಡಿ ಮಾಡಿ ನನಗೂ ಸಾಕಾಗ್ತಿದೆ. ಇವತ್ತು ನೋಡಿದ್ರೆ ರೂಮ್ ಎಲ್ಲ ಗಲೀಜು ಮಾಡಿ ಜೊತೆಗೆ ಅಡುಗೆ ಮನೆಯಲ್ಲಿ ಹಸಿಟ್ಟನ್ನೆಲ್ಲ ಇಟ್ಟಿದ್ದಾರೆ. ಏನೋ ವಯಸ್ಸಾಗ್ತಿದೆ ಅಂತ ಹೇಳಿ ನಾನು ಎಷ್ಟೆಲ್ಲ ಸಹಿಸಿಕೊಂಡು ಹೋಗೋದಕ್ಕಾಗುತ್ತೆ? ನನಗೂ ಚಿಕ್ಕ ಮಗು ಇದೆ. ಆ ಮಗುನ ನೋಡ್ಕೊಳ್ತಾ ನಿಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳಬೇಕು ಅಥವಾ ಮನೆ ನೋಡ್ಕೊಳ್ಬೇಕಾ? ಅಬ್ಬಬ್ಬಾ, ನನ್ನ ಕೈಯಲ್ಲಿ ಇದೆಲ್ಲ ಸಹಿಸ್ಕೊಂಡು ಇರೋದಕ್ಕಾಗಲ್ಲ. ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ.
ನಿಮ್ಮ ತಂದೆ ತಾಯಿಗೆ ನೀವೊಬ್ರೇನಾ ಮಗ ಇರೋದು? ತಂದೆ ತಾಯಿನ ನೋಡ್ಕೊಳ್ಳುವ ಹಕ್ಕು ದೊಡ್ಡ ಮಗನಿಗೂ ಇದೆ. ಅಲ್ಲಿಗೆ ಕಳಿಸ್ಬಿಡಿ. ಅವರು ಮಾತ್ರ ಆರಾಮವಾಗಿರ್ಬೇಕು. ನಾವು ಮಾತ್ರ ಇವ್ರ ಹಿಂದೆ ಕಷ್ಟ ಪಡ್ಕೊಂಡಿರ್ಬೇಕು ಅಲ್ವಾ? ಏನಾದ್ರೂ ಆಗ್ಲಿ, ಇವತ್ತು ಒಂದು ತೀರ್ಮಾನ ಆಗ್ಲೇಬೇಕು ಎಂದು ಹೇಳಿ ಕೋಪದಿಂದ ಫೋನನ್ನ ಇಡ್ತಾಳೆ. ಇನ್ನು ತನ್ನ ಗಂಡನ ಬಳಿ ಜೋರಾಗಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಿದ್ದ ಅವಳ ಅತ್ತೆ ಮನಸ್ಸಲ್ಲೇ, ಏನ್ ಮಾಡ್ತೀಯೋ ಮಾಡು, ನಾನು ಕೂಡ ಸುಮ್ಮನೆ ಇರೋದಿಲ್ಲ. ಈ ಮನೆಯಲ್ಲಿ ಎಲ್ಲ ನಿಂದೆ ನಡಿಬೇಕು ಅಂತಂದ್ರೆ ಆಗುತ್ತಾ? ಬರ್ಲಿ, ನಾನು ಮಾತಾಡ್ತೀನಿ ಎಂದು ಧೈರ್ಯ ಮಾಡುತ್ತಾ ಸುಮ್ಮನಾಗ್ತಾರೆ. ಆದರೆ ಅದರ ಮಧ್ಯೆ ಮಗ ಕೆಲಸದಿಂದ ಮನೆಗೆ ಬರುವಷ್ಟರಲ್ಲಿ ತಂದೆಗೆ ಶುಗರ್ ಹೆಚ್ಚಾಗಿರುತ್ತೆ. ಹಾಗಾಗಿ ತಲೆ ಸುತ್ತು ಹೆಚ್ಚಾಗಿರುವುದರಿಂದ ಹೆಂಡತಿ ರಾಜಮ್ಮನಿಗೂ ಗಾಬರಿಯಾಗಲು ಶುರುವಾಗುತ್ತೆ. ಕೆಲಸಕ್ಕೆ ಹೋಗಿದ ಮಗ ಸಂಜೆ ಮನೆಗೆ ಬಂದ ತಕ್ಷಣ ತಾಯಿ ತನ್ನ ಮಗನ ಬಳಿ ಹೇಳ್ತಾರೆ, ನೋಡಪ್ಪ, ನಿಮ್ಮ ತಂದೆಗೆ ಶುಗರ್ ಜಾಸ್ತಿ ಆಗೋಗಿದೆ, ತಲೆ ಸುತ್ತು ಜಾಸ್ತಿ ಆಗೋಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲೇ ಹತ್ತಿರದಲ್ಲಿರುವ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಎಂದ ತಕ್ಷಣ ತಾಯಿಯ ಮಾತನ್ನು ಕೇಳಿ ಮಗ ಹೇಳ್ತಾನೆ, ನೋಡಮ್ಮ, ನಾನು ಈಗ ತಾನೇ ಕೆಲಸದಿಂದ ಬಂದಿರೋದು. ಆಫೀಸ್ನಲ್ಲಿ ನೋಡಿದ್ರೆ ಎಷ್ಟೆಲ್ಲ ಪ್ರೆಷರ್ ಇದೆ ನನಗೆ. ಒಂದು ಕೆಲಸ ಮಾಡು, ನೀನು ರಾಜೇಶ್ಗೆ ಫೋನ್ ಮಾಡು. ಇಷ್ಟೊತ್ತಿಗಾಗ್ಲೇ ಅವನು ಮನೆಗೆ ಬಂದಿರ್ತಾನೆ. ನಾನೊಬ್ನೇ ಅಂತ ಎಷ್ಟು ಮಾಡೋದಕ್ಕಾಗುತ್ತೆ ಹೇಳು? ಅವನಿಗೂ ಜವಾಬ್ದಾರಿ ಅನ್ನೋದು ಇಲ್ವಾ ಎಂದು ಹೇಳಿ ತನ್ನ ಪಾಡಿಗೆ ತಾನು ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ರೂಮ್ಗೆ ಹೊರಟೋಗ್ತಾನೆ. ಇನ್ನು ಮಗ ಹೇಳಿದ ಮಾತನ್ನು ಕೇಳಿ ಅಲ್ಲಿಗಾಗಲೇ ತಾಯಿಗೆ ಅರ್ಥವಾಗಿರುತ್ತೆ. ಹೆಂಡತಿ ಫೋನು ಮಾಡಿ ಹೇಳಿರೋದ್ರಿಂದ ಇವನು ಈ ರೀತಿ ಆಡ್ತಿದ್ದಾನೆ ಅನ್ನೋದು. ಅವರಿಗೆ ಬೇರೆ ದಾರಿನೇ ಇಲ್ಲದೆ ತನ್ನ ದೊಡ್ಡ ಮಗನಿಗೆ ಫೋನು ಮಾಡಿದಾಗ ಮಗ ಫೋನ್ ಎತ್ತೋದಿಲ್ಲ. 2-3 ಬಾರಿ ಫೋನು ಮಾಡಿದಾಗ ಮಗ ಫೋನನ್ನ ರಿಸೀವ್ ಮಾಡಿ ತನ್ನ ತಾಯಿ ವಿಷಯವನ್ನು ಹೇಳುವ ಮೊದಲೇ ಮಗ ಹೇಳ್ತಾನೆ, ಏನಾಯ್ತಂತಮ್ಮ ಇಷ್ಟು ಸಲ ಫೋನ್ ಮಾಡ್ತಿದ್ಯಾ? ನಾನು ಸಿಂಚನಾಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀನಿ. ಅವಳಿಗೆ ಜ್ವರ ಜಾಸ್ತಿ ಆಗೋಗಿದೆ. ನಾನು ಆಮೇಲೆ ಫೋನು ಮಾಡ್ತೀನಿ ಇರು ಎಂದು ಹೇಳಿ ಫೋನನ್ನ ಕಟ್ ಮಾಡ್ತಾನೆ. ಇದನ್ನೆಲ್ಲ ನೋಡಿದ ತಾಯಿ, ನನ್ನ ಮಕ್ಕಳಿಗೆ ಹೆತ್ತ ತಂದೆ ತಾಯಿನ ನೋಡಿಕೊಳ್ಳುವಷ್ಟು ಕೂಡ ಟೈಮ್ ಇಲ್ಲ ಅಂತಂದ್ರೆ ಇನ್ನು ವಯಸ್ಸಾದ ಮೇಲೆ ನಮ್ಮನ್ನ ಇವರು ನೋಡ್ಕೊಳ್ತಾರೆ ಅನ್ನೋದು ನಿಜನಾ ಎಂದು ಹೇಳಿ ದುಃಖ ಪಡುತ್ತಾ ಕಳೆದ ಆ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಅಲ್ಲೇ ಕುಳಿತು ಬಿಡ್ತಾರೆ. ಇಬ್ಬರು ಗಂಡು ಮಕ್ಕಳ ತಾಯಿಯಾದ ರಾಜಮ್ಮನಿಗೆ ದೊಡ್ಡ ಮಗನಾದ ರಾಜೇಶ್ ಮದುವೆಯಾದ ನಂತರ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ. ಅದೇ ಚಿಕ್ಕ ಮಗ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿರೋದ್ರಿಂದ ತಂದೆ ತಾಯಿ ಚಿಕ್ಕ ಮಗನ ಬಳಿಯೇ ಇರ್ತಾರೆ. ಆದರೆ ದೊಡ್ಡ ಮಗನ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರೋದಿಲ್ಲ. ಆತ ದುಡಿಯೋ ದುಡ್ಡಿನಿಂದ ಮನೆ ನಡೆಸುವುದೇ ಸರಿ ಹೋಗ್ತಿತ್ತು. ಹಾಗಾಗಿ ಅವನ ತಾಯಿ ಹೆಸರಲ್ಲಿದ್ದ ಚಿಕ್ಕದಾದ ಒಂದು ಮನೆಯನ್ನು ಬಾಡಿಗೆಗೆ ಕೊಟ್ಟಿರ್ತಾರೆ. ಮಗನ ಪರಿಸ್ಥಿತಿಯನ್ನು ನೋಡಿ ಆತನ ತಾಯಿ ಅದರಿಂದ ಬರುತ್ತಿದ್ದ 5,000 ಬಾಡಿಗೆ ದುಡ್ಡನ್ನು ಕೂಡ ದೊಡ್ಡ ಮಗನಿಗೆ ಕೊಡ್ತಿದ್ರು. ಇದರಿಂದ ಹೇಗೋ ಅವನ ಮನೆ ಕೂಡ ನಡೀತಿತ್ತು. ಹಾಗಾಗಿ ತಂದೆ ತಾಯಿ ಚಿಕ್ಕ ಮಗನ ಬಳಿಯೇ ಇರ್ತಾರೆ. ಆದರೆ ಇದು ಸೊಸೆಗೆ ಸಹಿಸಲು ಆಗೋದಿಲ್ಲ. ತಂದೆ ತಾಯಿಯನ್ನು ನೋಡಿಕೊಳ್ಳುವ ಹಕ್ಕು ದೊಡ್ಡ ಮಗನಿಗೂ ಇದೆ. ಅವರ ಬಳಿ ಇರಲಿ ಅನ್ನೋದು ಚಿಕ್ಕ ಸೊಸೆಯ ವಾದವಾಗಿತ್ತು. ಇದರಿಂದಾಗಿ ಮನೆಯಲ್ಲಿ ಆಗಾಗ ಜಗಳಗಳು ಶುರುವಾಗುತ್ತೆ. ಆದರೆ ಈ ಜಗಳ ದೊಡ್ಡದಾಗಲು ಶುರುವಾಗುತ್ತೆ. ಇದನ್ನೆಲ್ಲ ನೋಡಿದ ತಾಯಿ ರಾಜಮ್ಮನಿಗೆ, ಇವರಿಗೋಸ್ಕರ ನಾವು ಇಷ್ಟೆಲ್ಲ ತ್ಯಾಗ ಮಾಡಿದ್ದೀರಿ, ಕಷ್ಟ ಕಾಲದಲ್ಲಿ ನಮ್ಮನ್ನ ನೋಡಿಕೊಳ್ಳುವುದಕ್ಕೆ ಆಗ್ತಿಲ್ಲ ಇವರಿಬ್ಬರಿಗೆ ಅಂತಂದ್ರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಇರೋ ಇಬ್ರು ಗಂಡು ಮಕ್ಕಳು ತಂದೆ ತಾಯಿನ ನೋಡಿಕೊಳ್ಳುವುದಕ್ಕೂ ಹಿಂದು ಮುಂದೆ ನೋಡ್ತಿದ್ದಾರೆ. ಇವರ ಜೀವನಕ್ಕಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಮಾಡಿಕೊಟ್ಟಿರುವ ನಮಗೆ, ಅದರಲ್ಲೂ ತಂದೆ ಈ ರೀತಿ ಹುಷಾರಿಲ್ಲದೆ ಬಿದ್ದಿದ್ದಾರೆ ಅಂದ ಮೇಲೆ ಅವರನ್ನು ನೋಡಿಕೊಳ್ಳುವುದಕ್ಕೂ ಇಬ್ರು ಕಿತ್ತಲಾಡುತ್ತಿದ್ದಾರೆ ಅಂದರೆ ಇನ್ನು ನಾನು ಸುಮ್ಮನೆ ಇದ್ದು ಪ್ರಯೋಜನ ಏನು ಇಲ್ಲ ಎಂದು ಹೇಳಿ ಬೇರೆ ದಿನವೇ ಬೆಳಗಾದ ತಕ್ಷಣ ಕೆಲಸಕ್ಕೆ ಹೋಗಲು ನಿಂತಿದ್ದ ಮಗನ ಬಳಿ ಬಂದು ತಾಯಿ ಹೇಳ್ತಾರೆ, ನೋಡಪ್ಪ, ಹೇಗೂ ನಿನಗೂ ಕೆಲಸ ಇದೆ ಅಂತ ಹೇಳ್ತಾ ಇದ್ದೀಯ. ಒಂದು ಕೆಲಸ ಮಾಡು, ನಿಮ್ಮ ತಂದೆನ ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಒಂದಷ್ಟು ದುಡ್ಡು ಕೊಡು ಎಂದ ತಕ್ಷಣ ಅಡುಗೆ ಮನೆಯಲ್ಲಿದ್ದ ಸೊಸೆ ಹಾಲ್ಗೆ ಬಂದು, ಇದೇನು ಮಾತಾಡ್ತಾ ಇದ್ದೀರಾ ಅತ್ತೆ ನೀವು? ನಿಮ್ಮ ಮನೆ ಬಾಡಿಗೆ ದುಡ್ಡನ್ನ ಏನು ನೀವು ನಮ್ಮ ಕೈ ಕೊಡ್ತಾ ಇದ್ದೀರಾ? ನಿಮ್ಮ ದೊಡ್ಡ ಮಗ ನೋಡಿದ್ರೆ ತಂದೆ ತಾಯಿ ಮೇಲೆ 1 ರೂಪಾಯಿ ಕೂಡ ಖರ್ಚು ಮಾಡಲ್ಲ. ಎಲ್ಲ ನಾವೇ ನೋಡ್ಕೋಬೇಕು ಅಂತಂದ್ರೆ ಹೇಗೆ ಹೇಳಿ?
ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಮಗ ಹೇಳ್ತಾನೆ, ಹೌದಮ್ಮ, ತಿಂಗಳು ತಿಂಗಳು ಮನೆ ಬಾಡಿಗೆ ದುಡ್ಡನ್ನ ಅವನ ಕೈಗೆ ಕೊಡ್ತಿದ್ಯಾ. ಅಂದಮೇಲೆ ನಿನ್ನ ಖರ್ಚನ್ನ ನೋಡುವ ಜವಾಬ್ದಾರಿ ಅವನದಲ್ವಾ ಎಂದು ಮಗ ಹೇಳಿದ್ದನ್ನು ಕೇಳಿ ತಾಯಿ, ಸರಿನಪ್ಪ, ನಮ್ಮನ್ನ ನೀನು ನೋಡ್ಬೇಡ, ಅವನು ನೋಡೋದು ಬೇಡ. ನಿಮ್ಮ ತಂದೆನ ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಮತ್ತೆ ಬೇರೆ ಮಾತನಾಡದೆ ಗಂಡನನ್ನು ಕರೆದುಕೊಂಡು ರಾಜಮ್ಮ ಸೀದಾ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆಗೆ ತೋರಿಸಿದ ನಂತರ ಡಾಕ್ಟರ್ ಕೆಲವು ಔಷಧಿಗಳನ್ನು ಬರೆದು ಕೊಡ್ತಾರೆ. ಅಲ್ಲೇ ಪಕ್ಕದಲ್ಲಿರುವ ಮೆಡಿಕಲ್ನಲ್ಲಿ ಔಷಧಿಗಳನ್ನು ತೆಗೆದುಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದು ಬಿಡ್ತಾರೆ. ಮನೆಗೆ ಬಂದ ತಾಯಿ ಸಂಜೆಯಾಗುವವರೆಗೂ ಕಾದು, ಚಿಕ್ಕ ಮಗ ಕೆಲಸದಿಂದ ಮನೆಗೆ ಬಂದ ತಕ್ಷಣ ದೊಡ್ಡ ಮಗನಿಗೂ ಮನೆಗೆ ಕರೀತಾರೆ. ಇಬ್ಬರು ಸೊಸೆಯಂದಿರು ಹಾಗೂ ಗಂಡು ಮಕ್ಕಳ ಮುಂದೆ ಅತ್ತೆಯಾದ ರಾಜಮ್ಮ ಹೇಳಿದ ಮಾತನ್ನು ಕೇಳಿ ಒಂದು ಕ್ಷಣಕ್ಕೆ ಅವರ ಮಕ್ಕಳು ಬೆಚ್ಚಿ ಬೀಳ್ತಾರೆ. ತಮ್ಮ ಮಕ್ಕಳ ಬಳಿ ಮಾತನಾಡುತ್ತಾ ರಾಜಮ್ಮ ಹೇಳ್ತಾರೆ, ನೋಡ್ರಪ್ಪ, ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ನಿಮ್ಮ ಕಾಲ್ ಮೇಲೆ ನೀವು ನಿಲ್ಲೋ ಹಾಗೆ ಮಾಡಿಕೊಟ್ಟಿದ್ದೀವಿ. ಇನ್ನ ನಿಮ್ಮ ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ. ಈ ಮನೆ ನನ್ನ ಹೆಸರಲ್ಲಿರೋದು. ಇನ್ನ ಅಲ್ಲೊಂದು ಮನೆ ಬಾಡಿಗೆ ಕೊಟ್ಟಿದ್ದೀನಿ. ಈಗ ಆ ಮನೇನ ಮಾರ್ಬೇಕು ಅನ್ಕೊಂಡಿದ್ದೀನಿ ಎಂದಾಗ ಚಿಕ್ಕ ಮಗ ಹೇಳ್ತಾನೆ, ಏನಮ್ಮ ಮಾತಾಡ್ತಾ ಇದ್ದೀಯಾ? ಆ ಮನೇನ ಮಾರಿ ದುಡ್ಡೆಲ್ಲ ಏನ್ ಮಾಡ್ತೀಯಾ ಎಂದಾಗ, ದುಡ್ಡನ್ನ ಏನ್ ಮಾಡ್ತೀಯಾ ಅಂತಂದ್ರೆ ಏನಿಲ್ಲಪ್ಪ, ಆ ದುಡ್ಡನ್ನೆಲ್ಲ ಬ್ಯಾಂಕಲ್ಲಿ ಇರ್ತೀನಿ. ನಮ್ಮ ಬದುಕಿಗೆ ದುಡ್ಡು ಬೇಡವೇನಪ್ಪ? ಪ್ರತಿಯೊಂದು ವಿಷಯಕ್ಕೂ ನಿಮ್ಮಿಬ್ರ ಹತ್ರ ಕೈ ಚಾಚೋದಕ್ಕಿಂತ ನಮ್ಮ ಆಧಾರನ ನಾವೇ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ರೆ ನಾವು ಕೂಡ ಆರಾಮವಾಗಿ ಇರಬಹುದು. ನಾವು ಬದುಕಿರುವವರೆಗೂ ಆ ದುಡ್ಡನ್ನ ತಿನ್ಕೊಂಡು ಆರಾಮವಾಗಿರ್ತೀರಿ. ಇನ್ನೊಂದು ಮಾತು, ಇನ್ನು ನೀನಿರೋ ಈ ಮನೇನ ಬಿಟ್ಟುಕೊಡ್ಬೇಕು ಎಂದ ತಕ್ಷಣ ಮಗ ಹೇಳ್ತಾನೆ, ಅಮ್ಮ, ಈ ಮನೇನ ಬಿಟ್ಟು ಎಲ್ಲಿಗೆ ಹೋಗೋದು ನಾವು ಎಂದಾಗ ತಾಯಿ ಹೇಳ್ತಾರೆ, ನೋಡ್ರಪ್ಪ, ನಿಮಗೆ ಬದುಕೋ ದಾರಿನ ತೋರಿಸಿದ್ದೀವಿ. ಹೊರಗಡೆ ಹೋಗಿ ಬದುಕೋದನ್ನ ಕಲೀರಿ. ನಮ್ಮ ಜೀವನ ನಾವು ನೋಡ್ಕೊಳ್ಬೇಕಲ್ವಾ ಎಂದ ತಕ್ಷಣ ದೊಡ್ಡ ಮಗ ಹೇಳ್ತಾನೆ, ಅಮ್ಮ, ಇದೇನಮ್ಮ ಇದ್ದಕ್ಕಿದ್ದ ಹಾಗೆ ಇಂತಹ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಆ ಮನೆ ಬಾಡಿಗೆ ಬರ್ತಾ ಇರೋ ದುಡ್ಡಿಂದ ಅಷ್ಟೋ ಇಷ್ಟೋ ನನ್ನ ಮನೆ ನಡೀತಿತ್ತು. ಈಗ ಮನೇನ ಮಾರಿಬಿಟ್ರೆ ಮುಂದೆ ನಾನೇನು ಮಾಡೋದು ಎಂದಾಗ ತಾಯಿ ಹೇಳ್ತಾರೆ, ಹೌದಪ್ಪ, ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ರಿ. ಆದ್ರೆ ನೀವು ಕಷ್ಟ ಕಾಲದಲ್ಲಿ ತಂದೆ ತಾಯಿನ ನೋಡಿಕೊಳ್ಳೋದಕ್ಕಾಗಲ್ಲ ಅಂದ ಮೇಲೆ ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ. ನಮ್ಗಿರೋ ಆಧಾರ ಇಟ್ಕೊಂಡು ನಾವು ಕೂಡ ಬದುಕೊಳ್ತೀವಿ ಎಂದು ತಾಯಿ ಹೇಳಿದ ಮಾತನ್ನು ಕೇಳಿ ಅವರ ಇಬ್ಬರು ಮಕ್ಕಳಿಗೆ ಗಾಬರಿ ಶುರುವಾಗುತ್ತೆ. ಅವರ ತಾಯಿ ಇಂತಹ ನಿರ್ಧಾರ ತಗೊಳ್ತಾರೆ ಅಂತ ಅವರು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಹೊರಗಡೆ ಹೋಗಿ ಬಾಡಿಗೆ ಕಟ್ಟಿಕೊಂಡು ಮನೆ ನಡೆಸುತ್ತಾ ಜೀವನ ನಡೆಸುವುದು ತುಂಬಾ ಕಷ್ಟ ಅನ್ನೋದು ಅವರಿಗೂ ಅರ್ಥವಾಗಲು ಶುರುವಾಗುತ್ತೆ. ಹೇಗಾದರೂ ಮಾಡಿ ಈ ಮನೆ ಬಿಟ್ಟು ಹೋಗಬಾರದು ಅನ್ನೋ ಕಾರಣದಿಂದಾಗಿ ಇಬ್ಬರು ಮಕ್ಕಳು ತನ್ನ ತಾಯಿಯ ಬಳಿ ಬಂದು, ಅಮ್ಮ, ಇಷ್ಟು ಚಿಕ್ಕ ವಿಷಯಕ್ಕೆ ಇಂತಹ ದೊಡ್ಡ ನಿರ್ಧಾರ ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ? ನಿಮ್ಮಿಬ್ಬರಿಗೂ ಏನು ಬೇಕೋ ಅದನ್ನ ನಾವು ಮಾಡ್ತೀವಿ. ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬೇಡ ಎಂದಾಗ ದೊಡ್ಡ ಮಗ ಹೇಳ್ತಾನೆ, ಹೌದಮ್ಮ, ಇನ್ನೊಂದು ಸ್ವಲ್ಪ ವರ್ಷ ಹೋದ್ರೆ ಆ ಮನೆ ಒಳ್ಳೆ ರೇಟಿಗೆ ಬರುತ್ತೆ. ಇಷ್ಟು ಬೇಗ ಮಾರೋ ಅವಶ್ಯಕತೆ ಏನಿದೆ ಹೇಳು? ತಿಂಗಳು ತಿಂಗಳು ನಿನಗೆ ಇಷ್ಟು ದುಡ್ಡನ್ನ ನಾನು ಕೊಡ್ತೀನಿ. ಮನೆ ಮಾತ್ರ ಮಾರೋದಕ್ಕೆ ಹೋಗ್ಬಿಡ ಎಂದಾಗ ಮಕ್ಕಳ ಮಾತಿಗೆ ತಾಯಿ ಹೇಳ್ತಾರೆ, ಇಲ್ಲಪ್ಪ, ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಮೇಲಂತೂ ನನಗೆ ಭರವಸೆ ಇಲ್ಲ. ಹಾಗೂ ನಿಮಗೆ ಈ ಮನೆ ಬೇಕು ಅನ್ನೋದಾದ್ರೆ ನಂದು ಕೆಲವು ಕಂಡೀಷನ್ ಇದೆ. ಅದರ ಪ್ರಕಾರ ನೀವು ನಡ್ಕೊಂಡ್ರೆ ನಾನು ಮುಂದೆ ಯೋಚನೆ ಮಾಡಬಹುದು ಎಂದಾಗ ಮಗ ಹೇಳ್ತಾನೆ, ಸರಿ, ಏನದು ಕಂಡೀಷನ್ ಹೇಳು ಎಂದಾಗ ತಾಯಿ ಹೇಳುತ್ತಾರೆ, ನೋಡಪ್ಪ, ನಾವಿರೋವರೆಗೂ ನಮ್ಮ ಮೇಲೆ ನೀವ್ಯಾರು ಅಧಿಕಾರನ ನಡೆಸಬಾರ್ದು. ನಮಗೆ ಹೇಗೆ ಬೇಕೋ ಹಾಗೆ ನಾವಿರ್ತೀವಿ. ನೋಡು, ನಿಮ್ ತಂದೆಗೆ ಮೊದಲೇ ಶುಗರ್ ಇದೆ. ಅಂತಹದ್ರಲ್ಲಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಮನೆ ಸೊಸೆಯಂದಿರಾದ ನೀವಿಬ್ರು ನಿಮ್ಮ ಮಾವನಿಗೆ ಏನು ಬೇಕೋ ಅದನ್ನ ಮಾಡಿಕೊಡ್ಬೇಕು. ಪ್ರತಿ ತಿಂಗಳು ನೀವಿಬ್ರು ನಮ್ಮ ಖರ್ಚಿಗಂತ ಹೇಳಿ ದುಡ್ಡನ್ನ ಕೊಡಬೇಕು. ಅದು ಸಾಲದೆ ನಾವಿರೋವರೆಗೂ ನಮ್ಮ ಕಷ್ಟಗಳನ್ನ ನೀವೇ ನೋಡ್ಕೋಬೇಕು. ಈ ಕಂಡೀಷನ್ಗಳಿಗೆಲ್ಲ ಒಪ್ಕೊಂಡ್ರೆ ನೀವು ಹೇಳಿದ ಹಾಗೆ ನಾವು ಕೇಳ್ತೀವಿ ಎಂದ ತಕ್ಷಣ ಮಕ್ಕಳು, ಅಮ್ಮ, ನೀನು ಹೇಳಿದ ಹಾಗೆ ಆಗ್ಲಿ, ಆದ್ರೆ ಮನೆ ಮಾರೋ ಮಾತನ್ನ ಮತ್ತೆ ಆಡಬೇಡ.
ಎಂದು ಹೇಳಿ ತಾಯಿ ಹೇಳಿದ ಕಂಡೀಷನ್ಗೆ ಒಪ್ಕೊಂಡು ತಂದೆ ತಾಯಿಯನ್ನು ತಾಯಿ ಹೇಳಿದ ಹಾಗೆ ನೋಡಿಕೊಳ್ಳಲು ಪ್ರಯತ್ನ ಪಡ್ತಾರೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.